ನನ್ನ ವಿಡಿಯೋ ನೋಡುವ ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು. ಇವತ್ತು ನಾನು ನಿಮಗೆ ಒಂದು ಡಿಫ್ರೆಂಟಾಗಿ ವಿಡಿಯೋನು ಮಾಡ್ತಾ ಇದ್ದೇನೆ. ಯಾವ ಗಿಡಗಳನ್ನು ಯಾವ ಪಾಟ್ನಲ್ಲಿ ಹಾಕಿದರೆ ಸೂಕ್ತ ಅಂತ ನಿಮ್ಗೆ ಸ್ವಲ್ಪ ಇನ್ಫಾರ್ಮೇಷನನ್ನು ಮಾಹಿತಿಯನ್ನು ಕೊಡುತ್ತೇನೆ. ಮಣ್ಣಿನ ಪಾಟ್ನಲ್ಲಿ ಹಾಕ್ಬೋದು, ಪ್ಲಾಸ್ಟಿಕ್ ಪಾಟ್ನಲ್ಲಿ ಹಾಕ್ಬೋದು, ಗ್ರೋ ಬ್ಯಾಗ್ನಲ್ಲಿ ಹಾಕ್ಬೋದು ಮತ್ತು ಕ್ರಾಕ್ರಿ ಪಾಟ್ನಲ್ಲಿ ಹಾಕ್ಬೋದು. ಆದರೆ ಎಲ್ಲರಿಗಿಂತ ಚೀಪ್ ಅಂದರೆ ಪ್ಲಾಸ್ಟಿಕ್ ಪಾಟು, ನಂತರ ಬರೋದು ಮಣ್ಣಿನ ಪಾಟು, ನಂತರ ಗ್ರೋ ಬ್ಯಾಗ್ಸು ಮತ್ತು ಎಲ್ಲ ಕಾಸ್ಟ್ಲಿ ಪಾಟ್ ಅಂದರೆ ನಿಮ್ಮ ಕ್ರಾಕ್ರಿ ಪಾಟು. ಆದರೆ ಕ್ರಾಕ್ರಿ ಪಾಟು ಬ್ಯೂಟಿಫುಲ್ಲಾಗಿ ಗಾರ್ಡನನ್ನು ಎನ್ಹ್ಯಾನ್ಸ್ ಮಾಡುತ್ತವೆ. ಆದರೆ ಎಲ್ಲರಿಗೂ ಕೈ ಗೆಟುಕುವಂಥ ಪಾಟ್ ಅಂದರೆ ಮಣ್ಣಿನ ಪಾಟು ಅಥವಾ ಪ್ಲಾಸ್ಟಿಕ್ ಪಾಟು. ಈ ಪ್ಲಾಸ್ಟಿಕ್ ಪಾಟ್ ಅಂದಾಕ್ಷಣ ಅದರಲ್ಲಿ ವೆಂಟಿಲೇಷನ್ ಇರೋಂಗಿಲ್ಲ, ಆದರೂ ಗಿಡ ತುಂಬ ಚೆನ್ನಾಗಿ ಬೆಳೀತವೆ. ಮಣ್ಣಿನ ಪಾಟ್ ಅವ್ರು ಏನಂತ ಗೊತ್ತಾ, ಅದು ನೀರನ್ನು ಅಬ್ಸರ್ವ್ ಮಾಡಿ ಮತ್ತು ಏರ್ ಪಾಸ್ ಆಗೋದ್ರಿಂದ ಗಿಡಗಳು ಚೆನ್ನಾಗಿ ಬೆಳೀತಿವೆ. ಆದರೆ ಮಣ್ಣಿನ ಪಾಟ್ಗಳು ಇವತ್ತಿನ ಕಾಲದಲ್ಲಿ ಸಿಗೋದಷ್ಟು ಅಪರೂಪ. ಸಿಕ್ಕರೂ ಸಹಿತ ಅದನ್ನು ಕ್ಯಾರಿ ಮಾಡ್ಕೊಂಡು ಬರೋದಾಗೋದಿಲ್ಲ, ಅದಕ್ಕೆ ಟ್ರಾನ್ಸ್ಪೋರ್ಟ್ ತುಂಬ ಆಗುತ್ತದೆ. ಆದ್ದರಿಂದ ತುಂಬ ಈಸಿಯಾಗಿ ಸಿಗೋದಂದರೆ ನಮಗೆ ಪ್ಲಾಸ್ಟಿಕ್ ಪಾಟು. ಈಗ ಪ್ಲಾಸ್ಟಿಕ್ ಪಾಟ್ನಲ್ಲಿ ತುಂಬ ಡಿಸೈನ್ಸ್ಗಳಿವೆ, ತುಂಬ ವೆರೈಟಿ ಇವೆ ಮತ್ತು ಅದರಲ್ಲಿ ಗಾತ್ರ ಕೂಡ ಚಿಕ್ಕದಿಂದ ಹಿಡ್ಕೊಂಡು ದೊಡ್ಡವರೆಗೂ ಸಿಗುತ್ತವೆ. ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಇದು ಚಿಕ್ಕ ಪಾಟು. ಈ ಪಾಟ್ನಲ್ಲಿ ನೀವು ಸಣ್ಣ ಸಣ್ಣ ಸಕ್ಲೆಂಟ್ಸ್ಗಳನ್ನು, ಕ್ಯಾಕ್ಟಸ್ಗಳನ್ನು ಹಾಕ್ಬೋದು. ಆದರೆ ಪ್ಲಾಸ್ಟಿಕ್ ಪಾಟ್ ತೊಗೊಳುವಾಗ ನೀವು ಸ್ವಲ್ಪ ಉತ್ತಮ ಕ್ವಾಲಿಟಿಯ ಗುಣಮಟ್ಟದ ಪ್ಲಾಸ್ಟಿಕ್ ಪಾಟ್ ತೆಗೆದುಕೊಂಡ್ರೆ ತುಂಬ ದಿನ ಬಾಳಿಕೆ ಬರುತ್ತದೆ. ಹಗಲೆಲ್ಲ ಚೇಂಜ್ ಮಾಡುವ ಅವಶ್ಯಕತೆ ಇರೋದಿಲ್ಲ. ಕ್ವಾಲಿಟಿ ಚೆನ್ನಾಗಿರೋ ಥಿಕ್ನೆಸ್ ಇರೋ ಪಾಟ್ಗಳನ್ನು ತೆಗೆದುಕೊಳ್ಳಿ. ಒಂದು ಸಲ ಇನ್ವೆಸ್ಟ್ಮೆಂಟ್ ಮಾಡಿದರೆ ಸಾಕು, 5-6 ವರ್ಷ ನಿಶ್ಚಿಂತವಾಗಿ ನೀವು ಇರ್ಬೋದು. ಈ ಪ್ಲಾಸ್ಟಿಕ್ ಪಾಟ್ನಲ್ಲಿ ನೋಡಲಿ 1 ವೆರೈಟಿ, 2 ವೆರೈಟಿ, 3 ವೆರೈಟಿ, ಇದರಲ್ಲಿ ನೀವು ಒಂದು 10 ವೆರೈಟಿ ಡಿಫ್ರೆಂಟ್ ಗಾತ್ರಗಳ ಸೈಜ್ ಪಾಟ್ಗಳು ಸಿಗ್ತವೆ. ಸಣ್ಣದಿಂದ ದೊಡ್ಡವರೆಗೂ ಸಿಗುತ್ತೆ. ಅದಕ್ಕೆ ನೀವು ಅನುಗುಣವಾಗಿ ಗಿಡಗಳನ್ನ ಹಾಕ್ಕೊಳ್ಬೋದು. ಇಲ್ಲಿ ನೋಡಿ, ನಾನು ಮನಿ ಪ್ಲ್ಯಾಂಟನ್ನು ಒಂದು ಗೇನ್ ಅಂದರೆ ಒಂದು 10 ಸೆಂಟಿಮೀಟರ್ ಅಥವಾ 12 ಸೆಂಟಿಮೀಟರ್ ಇರೋ ಪಾಟ್ನಲ್ಲಿ ಹಾಕಿದರೆ ಆ ಮನಿ ಪ್ಲಾಂಟ್ ಕ್ರೀಪರ್ಸ್ಗಳು ಚೆನ್ನಾಗಿ ಬರುತ್ತವೆ. ನೀವು ಇಂಡೋರ್ ಪಾಟ್ಗಳನ್ನು 7 ಇಂಚು 8 ಇಂಚ್ ಪಾಟ್ನಲ್ಲಿ ಹಾಕ್ಬೋದು. ಇದು ನೋಡಿ 8 ಇಂಚ್ ಪಾಟು, ಇದರಲ್ಲಿ ಸ್ಪೈಡರ್ ಪ್ಲ್ಯಾಂಟ್ ಹಾಕಿದ್ದೇವೆ ನೋಡಿ. ಗಿಡ ತುಂಬ ಚೆನ್ನಾಗಿ ಲಶ್ ಗ್ರೀನ್ ಆಗಿ ಬಂದಿದೆ. ಹಾಗೇನಿಲ್ಲ ಮಣ್ಣಿನ ಪಾಟ್ನಲ್ಲಿ ಚೆನ್ನಾಗಿ ಬರ್ತವೆ, ಪ್ಲಾಸ್ಟಿಕ್ ಪಾಟ್ನಂತ ತಿಳ್ಕೊಬೇಡಿ. ನೀವು ಸೂಕ್ತವಾಗಿ ಅದಕ್ಕೆ ಟೈಮ್ ಪ್ರಕಾರ ಗೊಬ್ಬರವನ್ನು, ಕರೆಕ್ಟಾಗಿ ನೀರು ಹಾಕೋದನ್ನು ಅಂತ ಎಲ್ಲ ಚೆನ್ನಾಗಿ ನೋಡ್ಕೊತಾ ಇದ್ದರೆ ಆ ಗಿಡಗಳು ತುಂಬ ಚೆನ್ನಾಗಿ ಬೆಳೆಯುತ್ತವೆ. ಆದಷ್ಟು ತುಂಬ ಆರೈಕೆ ಮಾಡಬೇಕಾಗುತ್ತೆ ಗಿಡಗಳನ್ನು. ಸುಮ್ಮನೆ ಗಿಡಗಳು ತಂದ್ವಿ, ಪಾಟ್ ತಂದ್ವಿ ಅಂತ ವೇಸ್ಟ್ ಮಾಡ್ಕೋಬೇಡಿ ದುಡ್ಡು. ಎಷ್ಟು ನೀವು ದುಡ್ಡು ಹಾಕಿರ್ತಿರಲ್ಲ, ಆ ದುಡ್ಡನ್ನು ನೀವು ವೇಸ್ಟ್ ಮಾಡಿಕೊಳ್ಳಾರ್ದೆ ಪಾಟ್ಗಳನ್ನು ಚೆನ್ನಾಗಿ ಇಟ್ಕೊಂಡು ಅದಕ್ಕೆ ಟೈಮ್ ಪ್ರಕಾರ ಗೊಬ್ಬರವನ್ನು ಹಾಕ್ತಾ, ನೀರನ್ನು ಹಾಕ್ತಾ, ಅದನ್ನು ತುಂಬ ಬಿಸಿಲಿನಲ್ಲಿ ಇಡಬೇಡಿ. ಪ್ಲಾಸ್ಟಿಕ್ ಪಾಟು ಜಾಸ್ತಿ ಹೊತ್ತು ಪ್ಲಾಸ್ಟಿಕ್ ಪಾಟ್ಗಳನ್ನು ಬಿಸಿಲಿನಲ್ಲಿ ಇಟ್ಟರೆ ಕಲರ್ ಹೋಗುತ್ತವೆ. ಆದ್ದರಿಂದ ಅವನು ನೆರಳಿನಲ್ಲಿ ಇಡುವುದಿಲ್ಲ. ಆದಷ್ಟು ನೀವು ನೆರಳಿನಲ್ಲಿ ಇಡುವಂಥ ಪಾಟ್ಗಳನ್ನು ನೆರಳಿನಲ್ಲಿ ಬಿಸಿಲಲ್ಲಿ ಇಡಬೇಕಾದ್ರೆ ಸ್ವಲ್ಪ ಅವಾಯ್ಡ್ ಮಾಡಿ. ಯಾಕಂದರೆ 2 ಅವರ್ಸ್ ಬಿಸಿಲಂದರೆ ತುಂಬ ಸಾಕಾಗುತ್ತೆ ಸಣ್ಣ ಸಣ್ಣ ಗಿಡಗಳಿಗೆ. ಹೂ ಬಿಡ್ತಾ ಇರುವ ಗಿಡಗಳಂದರೆ ದಾಸವಾಳ, ಮಲ್ಲಿಗೆ, ಈ ಥರ ಗಿಡಗಳನ್ನು ನೀವು 4-5 ತಾಸು ಬಿಸಿಲಲ್ಲಿದ್ದರೆ ಸಾಕು. ಆದ್ದರಿಂದ ಪ್ಲಾಸ್ಟಿಕ್ ಪಾಟ್ ನೀವು ತೆಗೆದುಕೊಂಡಾಗ ಈ ರೀತಿ ನೀವು ಹೋಲ್ ಮಾಡಬೇಕಾಗುತ್ತದೆ. ಕೆಳಗಡೆ ಅವರು ಹೋಲ್ ಮಾಡಲು 2 ತೂತು ಕೊಟ್ಟಿರ್ತಾರೆ. ಆ ತೂತುಗಳನ್ನು ಚೆನ್ನಾಗಿ ರಂಧ್ರ ಮಾಡಬೇಕಾಗುತ್ತೆ ಮತ್ತು ನೀರು ಬಸಿದು ಹೋಗಬೇಕು. ಇಲ್ಲಿ ನೋಡಿ, ನಾನು ಕ್ರಿಸ್ಮಸ್ ಟ್ರೀ ಮತ್ತು ಫೈಕಾಸ್ ತೋರಿಸ್ತಾ ಇದ್ದೀನಿ. ದೊಡ್ಡ ಪಾಟ್ನಲ್ಲಿ ನೀವು ಕ್ರಿಸ್ಮಸ್ ಟ್ರೀ, ಫೈಕಾಸು, ಗೋಲ್ಡನ್ ಸೈಪ್ರಸ್ಸು, ದೊಡ್ಡ ಮನಿ ಪ್ಲ್ಯಾಂಟು ಮತ್ತು ಕೆಲವೊಂದು ಕಾಯಿಪಲ್ಯಗಳನ್ನು ಹಾಕ್ಬೋದು. ಕೆಲವೊಂದು ದಾಸವಾಳ ಗಿಡಗಳನ್ನು ನೀವು ಹಾಕ್ಬೋದು, ಮಲ್ಲಿಗೆ ಹಾಕ್ಬೋದು ಮತ್ತು ನಿಮಗೆ ಹರ್ಬ್ಸ್ ಕೂಡ ಹಾಕ್ಕೋಬೋದು. ಬೆಳ್ಳುಳ್ಳಿ, ಈ ಥರ ಬೆಳ್ಳುಳ್ಳಿ ಹಾಕ್ಬೇಕಾದ್ರೆ ಚಿಕ್ಕ ಪಾಟ್ನಲ್ಲಿ, ಅಗಲವಾದ ಪಾಟ್ನಲ್ಲಿ ಹಾಕಿ. ಮತ್ತು ಉಳ್ಳಾಗಡ್ಡಿ ಇಂಥವೆಲ್ಲ ಕ್ರೀಪರ್ಸ್ ಏನಂದ್ರೆ ಸೋರೆಕಾಯಿ, ಬೆಂಡೆಕಾಯಿ, ಬದನೆಕಾಯಿ, ಈ ಥರ ಪಾಟ್ಗಳನ್ನ ಹಾಕ್ಕೋಬೋದು. ಪ್ಲಾಸ್ಟಿಕ್ ಪಾಟ್ಗಳನ್ನು ಸೆಲೆಕ್ಷನ್ ಮಾಡುವಾಗ ನೀವು ಉತ್ತಮ ಗುಣಮಟ್ಟದ ಪ್ಲಾಸ್ಟಿಕ್ ಪಾಟ್ಗಳು ಮತ್ತು ಪಾಟ್ಸ್ ತೆಗೆದುಕೊಂಡಾಗ ಒಂದೇ ಸೈಜಿನ ಪಾಟ್ಗಳನ್ನು 10-12 ಮೇಂಟೈನ್ ಮಾಡಿದರೆ ಗಾರ್ಡನ್ ತುಂಬ ಚೆನ್ನಾಗಿ ಕಾಣುತ್ತದೆ ಅಂತ ನನ್ನ ಅನಿಸಿಕೆಯನ್ನು ನಿಮ್ಮ ಕೂಡ ಹಂಚಿಕೊಂಡಿದ್ದೇನೆ.